ಅವರೊಬ್ಬ ಜನಪ್ರಿಯರು, ಪ್ರೀತಿ ಪಾತ್ರರು, ರೋಮಾಂಚಕರು ಮತ್ತು ಕನಸುಗಾರರು. ಎಲ್ಲಾದರೂ ಒಬ್ಬ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜು ಅಧಿಕಾರದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿನೋ ಸುಪ್ರೀಂ ಕೋರ್ಟು ಇನ್ಯಾವ ಮಂತ್ರಿಗೋ ಈ ರೀತಿ ಹೇಳೋದುಂಟ. ಇವೆಲ್ಲ ನೋಡಿದಾಗ ನಮ್ಮಲ್ಲಿ ಭಾಷಣಗಾರರಿಗೆ ಕೊರತೆ, ಮಾತುಗಾರರಿಗೆ ಕೊರತೆ. ಆದರೆ ಅವರು ಈ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ, ಜನರಲ್ಲಿ ಯಾವುದನ್ನು ಬಿತ್ತಾ ಇದ್ದಾರೆ, ಇದು ನನಗೆ ನೋವುಂಟು ಮಾಡಿ. ಸಾಮಾಜಿಕ ನ್ಯಾಯದ ಬಗ್ಗೆನೂ ನಮ್ಗೆ ಅದೇ ರೀತಿಯ ತಪ್ಪು ತಿಳುವಳಿಕೆ ಅನೇಕ ಸಂದರ್ಭದಲ್ಲಿ ನಾನು ಕೇಳಿದ್ದೀನಿ. ಸೋಷಿಯಲ್ ಜಸ್ಟಿಸ್ ಮೀನ್ಸ್ ರಿಸರ್ವೇಷನ್, ರಿಸರ್ವೇಷನ್ ಮೀನ್ಸ್ ಸೋಷಿಯಲ್ ಜಸ್ಟಿಸ್. ಅದಕ್ಕೆ ನಾವು ಹೋಗಲಿಲ್ಲ. ರಾಜ್ಯ ಸುತ್ತಿ ಜನರನ್ನು ಸಂಪರ್ಕ ಮಾಡಿ ಜನರ ಮಧ್ಯೆ ಹೋಗಿ ಸಂವಿಧಾನದ ಬಗ್ಗೆ ತಿಳಿಸಿದಾಗ ನಮಗೆ ಕಲ್ತಂಥ ಪಾಠ ಏನು ಅಂತಂದರೆ, ದೇರ್ ಈಸ್ ಎ ಹಂಗ್ರಿ ಅಮಂಗ್ ದಿ ಪೀಪಲ್ ಆಫ್ ಕರ್ನಾಟಕ ಆ್ಯಂಡ್ ಆಲ್ಸೋ ಇನ್ ಇಂಡಿಯಾ ಟು ನೋ ಅಬೌಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ರೀತಿ ಕಾರ್ಯಾಗಾರ ಹಮ್ಮಿಕೊಳ್ಳೋದಕ್ಕೆ ನಮಗೆ ಪ್ರೇರಣೆ ಸಿಕ್ಕಿದ್ದೇನೆಂದರೆ, ನಮಗೆ ಸುತ್ತಮುತ್ತ ಇರ್ತಕ್ಕಂಥ ಭಾಷಣಗಾರರು ಏನಿದ್ದಾರೆ, ನಾನೊಂದು 2-3 ಹಿಂಟ್ಸ್ ಕೊಡ್ತೀನಿ ನಿಮಗೆ. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಇದರ ಅವಶ್ಯಕತೆ ಏನು. ನಾನು ಭಾಳ ಹಿಂದೆ ನಮ್ಮ ಸಂಸದೀಯ ಪ್ರಜಾಪ್ರಭುತ್ವ ಅಂತ ಒಂದು ಲೇಖನ ಬರೆದೆ. ಆ ಲೇಖನದಲ್ಲಿ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಗಮನಿಸಿದೆ. ಅವರು ಬಳಸಿದಂಥ ಭಾಷೆ ಹೆಂಗಿತ್ತು ಅಂತಂದರೆ, ದೇ ಆರ್ ಪವರ್ಫುಲ್ ಸ್ಪೀಕರ್ಸ್, ನೋ ಡೌಟ್. ಆದರೆ ಅವರು ಬಳಸಿದಂಥ ಭಾಷೆ ಹೆಂಗಿತ್ತು ಅಂತಂದರೆ, ಉದಾಹರಣೆಗೆ, ಜಾತ್ಯತೀತರು ಒಂದು ಅಪ್ಪನಿಗೆ ಹುಟ್ಟಿಲ್ಲ, ದಲಿತರು ಬೀದಿ ನಾಯಿಗಳು, ಹಿಂದೂ ಹೆಣ್ಣು ಮಕ್ಕಳನ್ನು ಮುಟ್ಟುವವರ ಕೈಯನ್ನು ಕತ್ತರಿಸಿ, ನಾಳಿಗೆ ಸೀಲ್ರಿ, ತಲೆ ಕಡೀರಿ, ಓ ಚೋರ್ ಹೈ, ದೇಶದ್ರೋಹ, ಇಂಥ ಭಾಷೆ ಬಳಸಿದ್ರು. ಇವರು ನಮ್ಮನ್ನು ಆಳುವವರು, ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನು ರೂಪಿಸುವವರು. ಇದು ವಸ್ತುಸ್ಥಿತಿ. ಹೋಗ್ಲಿ, ಇವರು ಬಿಟ್ಬಿಡೋಣ. ಇರೇನೋ ಒಬ್ಬರಿಗೆ ಇನ್ನೊಬ್ಬರು ಕೆರ್ಚಾಟ ಮಾಡ್ಕೊಂಡು ಅದು ಇದುವರೆಗೂ ನಿಂತಿಲ್ಲ, ಈಗಲೂ ಮುಂದುವರಿತಾ ಇದೆ, ಬದಲಾವಣೆನೇ ಬರಲಿಲ್ಲ. ಹೋಗ್ಲಿಪ್ಪ, ಇವರೇನೋ ರಾಜಕಾರಣಿಗಳು, ಇವ್ರು ಹಿಂಗೆ ಆಯಿತು ಅಂತ ನಾನು ಇನ್ನೊಂದು ಸಲ ಗಮನಿಸಿದೆ. ಆಗ ಇನ್ನೊಂದು ಪುಸ್ತಕದಲ್ಲಿ ನಾನು ಅದನ್ನು ಬರೆದೆ. ಅವ್ರು ಯಾರು ಅಂತಂದರೆ, ಈ ಸಮಾಜಕ್ಕೆ ನೈತಿಕತೆಯನ್ನು ಬಿತ್ತಕ್ಕಂಥ ಮಠಾಧೀಶರು ಮತ್ತು ಸ್ವಾಮೀಜಿಗಳು. ಅವ್ರ ಬಾಯಲ್ಲಿ ಬಂದಂಥ ಮಾತುಗಳನ್ನು ನಾನು ಗಮನಿಸಿದಾಗ ದಂಗಾಗೋದು. ಒಂದು 2-3 ತುಣುಕನ್ನು ನಿಮ್ಗೆ ಹೇಳ್ತಾ ಇದ್ದೆ. ನಮ್ಮ ಸಮುದಾಯದ ಇಂತಹ ಶಾಸಕರನ್ನು ಮಂತ್ರಿ ಮಾಡಬೇಕು, ಅವರನ್ನು CM ಮಾಡಬೇಕು. ಕೈ ಬಿಟ್ಟರೆ ನಮ್ಮ ಅಖಂಡ ಸಮುದಾಯ ನಿಮ್ಮ ಕೈ ಬಿಡುತ್ತೆ. ನಮ್ಮ ಸಮುದಾಯ ನಿಮ್ಮ ಪಕ್ಷಕ್ಕೆ 11 ಶಾಸಕರನ್ನು ನೀಡಿ ಅಧಿಕಾರಕ್ಕೆ ತಂದಿದೆ. ನಮ್ಮ ಸಮುದಾಯದ 3 ಶಾಸಕರನ್ನು ನೀವು ಮಂತ್ರಿ ಮಾಡಲೇಬೇಕು. ಮಾತು ಕೊಟ್ಟಂತೆ ನಾವು ಹೇಳಿದ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಿ, ಇಲ್ಲವೆಂದರೆ 10 ಜನ ಶಾಸಕರು ರಾಜೀನಾಮೆ ಕೊಡಿಸುವ ತಾಕತ್ತು ನಮಗಿದೆ. ನಮ್ಮ ಸಮುದಾಯದ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡದಿದ್ದರೆ ಬರುವ ಚುನಾವಣೆಯಲ್ಲಿ ನಮ್ಮ ಸಮಾಜ ನಿಮಗೆ ತಕ್ಕ ಪಾಠ ಕಲಿಸುತ್ತದೆ. ಸಂವಿಧಾನ ಮತ್ತು ಕಾನೂನಿಗೆ ಅನುಗುಣವಾಗಿ ಯಾವುದೇ ಭಯ, ಭೀತಿ, ಪಕ್ಷಪಾತವಿಲ್ಲದೆ ನಡ್ಕೊಂಡು ಹೋಗಬೇಕು ನಮ್ಮ ಸಂಸತ್ತು, ನಮ್ಮ ರಾಜಕಾರಣ. ಆದರೆ ನಾವು ಕಂಡಿದ್ದು ಮಠಾಧೀಶರಿಂದ ಇಂಥ ಮಾತುಗಳು. ಹೋಗಲಿ, ರಾಜಕಾರಣಿಗಳು ಹಂಗೆ ಹಾಳಾಗೋದ್ರು, ಮಠಾಧೀಶರು ಕೆಲವರು ಹಿಂಗಾಗೋದ್ರು. ಹೋಗಲಿ, ಕನಿಷ್ಠ ಪಕ್ಷ ನ್ಯಾಯಾಧೀಶರಾದರೂ ಸರಿಯಾಗಿ ಮಾತಾಡಿದ್ರ ಅಂದರೆ ಅದು ಕೂಡ ನನಗೆ ಸಮಾಧಾನ ತರಲಿಲ್ಲ. ಒಂದು 2 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಬ್ಬ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ಈ ದೇಶದ ಪ್ರಧಾನಿಯವರನ್ನು ಕುರಿತು ಒಂದು ಭಾಷಣದಲ್ಲಿ ಅವರು ಈ ರೀತಿ ಹೇಳ್ತಾರೆ, ಅವರೊಬ್ಬ ಬಹುಮುಖ ಪ್ರತಿಭೆ, ಜಾಗತಿಕವಾಗಿ ಚಿಂತಿಸಿ ದೇಶೀಯವಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ದಿಸ್ ಇಸ್ ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಎ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಇನ್ ಅ ಪಬ್ಲಿಕ್ ಮೀಟಿಂಗ್. ಇನ್ನೊಬ್ಬ ನ್ಯಾಯಮೂರ್ತಿ ಅವರು ಹೇಳ್ತಾರೆ, ಅವರೊಬ್ಬ ಜನಪ್ರಿಯರು, ಪ್ರೀತಿ ಪಾತ್ರರು, ರೋಮಾಂಚಕರು
ಮತ್ತು ಕನಸುಗಾರರು. ಎಲ್ಲಾದರೂ ಒಬ್ಬ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜು ಅಧಿಕಾರದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿನೋ ಸುಪ್ರೀಂ ಕೋರ್ಟೋ ಇನ್ಯಾವ ಮಂತ್ರಿಗೋ ಈ ರೀತಿ ಹೇಳೋದುಂಟಾ? ಇನ್ನೊಬ್ಬ ನ್ಯಾಯಮೂರ್ತಿ ಅವರು ಸಿಟ್ಟಿಂಗ್ ಜಡ್ಜ್ ಆಗಿದ್ರು, ಅವರು ಹೇಳ್ತಾರೆ, ಪ್ರಾಚೀನ ಭಾರತದ ಸ್ಮೃತಿಕಾರರಾದ ಮನು, ಕೌಟಿಲ್ಯ, ಯಜ್ಞವಲ್ಕ್ಯ ಇತ್ಯಾದಿಯವರ ಬೋಧನೆಗಳನ್ನು ನಮ್ಮ ಆಧುನಿಕ ನ್ಯಾಯಶಾಸ್ತ್ರದಲ್ಲಿ ಅಳವಡಿಸುವಲ್ಲಿ ನಾವು ಉದಾಸೀನವನ್ನು ತೋರಿದ್ದೇವೆ. ಇವೆಲ್ಲ ನೋಡಿದಾಗ ನಮ್ಮಲ್ಲಿ ಭಾಷಣಗಾರರಿಗೆ ಕೊರತೆ ಇಲ್ಲ, ಮಾತುಗಾರರಿಗೆ ಕೊರತೆ. ಆದರೆ ಅವರು ಈ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದಾರೆ, ಜನರಲ್ಲಿ ಯಾವುದನ್ನು ಬಿತ್ತಾ ಇದ್ದಾರೆ, ಇದು ನನಗೆ ನೋವುಂಟು ಮಾಡಿತು. ನಮಗೆ ಇವರೆಲ್ಲ ಬೇಕಾಗಿತ್ತು. ಜನರಲ್ಲಿ ಪ್ರೀತಿ ಬಿತ್ತಬೇಕು, ಸಹ ಬಾಳ್ವೆಯನ್ನು ಬಿತ್ತಬೇಕು, ಸಹಿಷ್ಣುತೆಯನ್ನು ಬಿತ್ತಬೇಕು, ಒಬ್ಬರು ಮತ್ತೊಬ್ಬರನ್ನು ಗೌರವಿಸುವಂತಿರಬೇಕು. ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನು ಸರಿತಿದ್ದಿ ನಮ್ಮನ್ನು ಇನ್ನೂ ಮೇಲ್ಮಟ್ಟಕ್ಕೆ ಕೊಂಡೊಯ್ಯಬೇಕು. ಅದು ಇವತ್ತು ಬೇಕಾಗಿರುತ್ತೆ. ಆ ಮಾತುಗಳೇ ಬರ್ತಾ ಇಲ್ಲ. ಈ ಥರ ನಿಮಗೆ 1 ಗಂಟೆ ನೀವು ಕೇಳುವಷ್ಟು ಉದಾಹರಣೆಗಳು ನನ್ನ ಹತ್ರ ಇವೆ. ನಾನು ಅದನ್ನು ನೋಡ್ಕೋಕ್ಕಲ್ಲ. ಬೇಗಲ ನಾನು ರಾಜಕಾರಣದಿಂದ ಒಂದು ತಗೊಂಡೆ, ಮಠಾಧಿಪತಿಗಳಿಂದ ಒಂದು ತಗೊಂಡೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಂದ ಒಂದು ತಗೊಂಡೆ. ಇದು ಪರಿಸ್ಥಿತಿ. ಎರಡನೇದಾಗಿ, ಇವತ್ತು ನಾವು ಸಂವಿಧಾನದ ಪರ, ನೀವು ಸಂವಿಧಾನ ಉಲ್ಲಂಘಿಸಿದ್ರಿ, ನೀವು ಸಂವಿಧಾನನ ಕಿತ್ತಾಕೋಕೆ ಪ್ರಯತ್ನ ಮಾಡಿದ್ರಿ, ನೀವು ಕಿತ್ತಾಕೋ. ಅರೆ, ಸಂವಿಧಾನದಲ್ಲಿ ಏನಿದೆ? ಯಾರು ಹೇಳ್ತಾ ಇಲ್ಲ. ಪ್ರತಿ ದಿವಸ ಪ್ರತಿಯೊಬ್ಬರ ಬಾಯಲ್ಲೂ ನಾವು ಕೇಳ್ತಾ ಇದ್ದೀವಿ, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಸೆಕ್ಯುಲರಿಸಮ್, ಡೆಮಾಕ್ರಸಿ, ಸೋಷಿಯಲ್ ಜಸ್ಟಿಸ್. ಅದರ ಅರ್ಥ ಗೊತ್ತಿಲ್ಲ. ಆದರೆ ಹೇಳಿದ್ದು. ಇವತ್ತು ಯಾರಾದರೂ ಸಂವಿಧಾನದ ಬೇಡ ಅಂತ ಇದ್ದಾರಾ? ಇಲ್ಲ. ನಾವು ಸಂವಿಧಾನ ಪ್ರಕಾರ, ನಿಮಗಿಂತ ನಾವು ಮೇಲ್ರಿ, ನಮಗಿಂತ ನೀವು ಮೇಲ್ರಿ ಅಂತ. ಅದಲ್ಲ. ಈ ದೇಶದ ಜನರಿಗೆ ಸಂವಿಧಾನದ ಹಸಿವಿದೆ. ಕಳೆದ 5 ವರ್ಷಗಳಲ್ಲಿ ನಾವೆಲ್ಲ ಸಂವಿಧಾನ ಓದುವ ಅಭಿಯಾನದ ಬಳಗ ರಾಜ್ಯ ಸುತ್ತಿ ಜನರನ್ನು ಸಂಪರ್ಕ ಮಾಡಿ ಜನರ ಮಧ್ಯೆ ಹೋಗಿ ಸಂವಿಧಾನದ ಬಗ್ಗೆ ತಿಳಿಸಿದಾಗ ನಮ್ಮ ಕಲ್ತಂಥ ಪಾಠ ಏನು ಅಂತಂದರೆ, ದೇರ್ ಈಸ್ ಎ ಹಂಗ್ರಿ ಅಮಾಂಗ್ ದಿ ಪೀಪಲ್ ಆಫ್ ಕರ್ನಾಟಕ ಆ್ಯಂಡ್ ಆಲ್ಸೋ ಇನ್ ಇಂಡಿಯಾ ಟು ನೋ ಅಬೌಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಬಗ್ಗೆ ತಿಳ್ಕೋಬೇಕು ಅಂತ ಹಸಿವಿದೆ. ಆದರೆ ಆ ಹಸಿವನ್ನು ನೀಗಿಸೋದಕ್ಕೆ ನಾವು ಸಿದ್ಧರಿದ್ದೀವ ಅಂತಂದಾಗ ಇಲ್ಲ. ಇದು ಒಬ್ಬರು ಮಾಡ್ತಕ್ಕಂಥ ಕೆಲಸ ಅಲ್ಲ, ಇಬ್ಬರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಇದಕ್ಕೆ ನೂರಾರು ಜನರ ಪಡೆ ಬೇಕಾಗಿದೆ. ಆ ಸಂವಿಧಾನದ ಸರಿಯಾದ ರೀತಿ ಅರ್ಥ ಮಾಡಿಕೊಂಡು ಅದನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಈ ವಿಚಾರದಲ್ಲಿ ನಮ್ಮಲ್ಲಿ ಅನೇಕ ಜನರಿಗೆ ಅನೇಕ ರೀತಿಯ ಗೊಂದಲ ಇದೆ. ಸಂಕ್ಷಿಪ್ತವಾಗಿ ನಿಮಗೆ 2 ಪದಗಳಲ್ಲಿ ಹೇಳಬೇಕು ಅಂತ ಅನ್ನೋದಾದರೆ, ಪ್ರಜಾಪ್ರಭುತ್ವ ಅಂತಂದರೆ ನಾವೆಲ್ಲ ಅಂದ್ಕೊಂಡಿರೋದೇನು ಅಂತಂದರೆ, ಕಾಲಕ್ಕೆ ಚುನಾವಣೆ ನಡೆಸೋದು, ನಮಗಿಷ್ಟ ಬಂದವ್ರಿಗೆ ಮತ ಹಾಕೋದು, ಬಹುಮತ ಬಂದವರು ನಮ್ಮನ್ನು ಆಳೋದು. ಸ್ನೇಹಿತರೆ, ಇದು ಕೇವಲ ಪ್ರಜಾಪ್ರಭುತ್ವ ಒಂದು ಮುಖ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಬರೆದಿದ್ದೀನಿ. ಡೆಮಾಕ್ರಸಿ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ means and includes political democracy, economic democracy and social democracy. ನಾವು ಪೊಲಿಟಿಕಲ್ ಡೆಮಾಕ್ರಸಿ ಮಾತಾಡಿದ್ರು, ಚುನಾವಣೆಗಳು. ಎಕನಾಮಿಕ್ ಡೆಮಾಕ್ರಸಿ ಬಗ್ಗೆ ಮಾತಾಡಲಿಲ್ಲ, ಸೋಷಿಯಲ್ ಡೆಮಾಕ್ರಸಿ ಬಗ್ಗೆ ಮಾತಾಡಲಿಲ್ಲ. ಪೊಲಿಟಿಕಲ್ ಡೆಮಾಕ್ರಸಿನ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆಮಾಕ್ರಸಿಗೆ ಲಿಂಕ್ ಮಾಡಿ. ದಿಸ್ ಈಸ್ ವೇರ್ ಐ ಸೇ ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕರೆಕ್ಟ್ ಮೀನಿಂಗ್ ಆಫ್ ದಿ ಡೆಮಾಕ್ರಸಿ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದೇ ರೀತಿ ಸೆಕ್ಯುಲರಿಸಮ್ ಬಗ್ಗೆ ನಮಗೆ ಸರಿಯಾದ ರೀತಿ ಅರ್ಥ ಇಲ್ಲ. ನಾನು 1000ಕ್ಕಿಂತ ಹೆಚ್ಚು ಸಂವಿಧಾನದ ಬಗ್ಗೆ ಈ ರಾಜ್ಯದಲ್ಲಿ ಉಪನ್ಯಾಸಗಳನ್ನು ಕೊಟ್ಟಿದ್ದೀನಿ. ಎಲ್ಲ ಉಪನ್ಯಾಸಗಳು ಒಂದು ಸಂವಾದದಲ್ಲಿ ಕೊನೆಯಾಗುತ್ತೆ. ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಮಹನೀಯರು ಅದಕ್ಕೆ ಸಾಕ್ಷಿ.
ಆ ಎಲ್ಲ ಸಂವಾದಗಳಲ್ಲಿ ನಾನು ಕಂಡುಕೊಂಡಿದ್ದ ಒಂದು ಸತ್ಯ ಅಂತಂದರೆ, ಜಾತ್ಯತೀತ ಅಂದರೆ ಎಲ್ಲ ಧರ್ಮಗಳನ್ನು ಸಮನಾಗಿ ನೋಡುವುದು. ದಿಸ್ ಈಸ್ ಅ ರಾಂಗ್ ಡೆಫಿನಿಷನ್. ಸಪರೇಷನ್ ಆಫ್ ರಿಲಿಜನ್ ಫ್ರಮ್ ಪಾಲಿಟಿಕ್ಸ್ ಈ ಸೆಕ್ಯುಲರಿಸಮ್. ಯಾವುದೇ ಧರ್ಮದ ಫರ್ಮಾನಗಳಿಗೆ ಸರ್ಕಾರ ಅಡಿಯಾಳಾಗಬಾರ್ದು, ಶಾಸನಗಳನ್ನು ರೂಪಿಸಬಾರ್ದು. ಅಂತಹ ಒಂದು ವ್ಯವಸ್ಥೆಗೆ ನಾವು ಜಾತ್ಯತೀತ. ಆದರೆ ನಾವು ಅದನ್ನು ಅರ್ಥ ಮಾಡ್ತೀವಿ. ಸಾಮಾಜಿಕ ನ್ಯಾಯದ ಬಗ್ಗೆನೂ ನಮ್ಗೆ ಅದೇ ರೀತಿಯ ತಪ್ಪು ತಿಳುವಳಿಕೆ. ಅನೇಕ ಸಂದರ್ಭದಲ್ಲಿ ನಾನು ಕೇಳಿದ್ದೀನಿ, ಸೋಷಿಯಲ್ ಜಸ್ಟಿಸ್ ಮೀನ್ಸ್ ರಿಸರ್ವೇಷನ್, ರಿಸರ್ವೇಷನ್ ಮೀನ್ಸ್ ಸೋಷಿಯಲ್ ಜಸ್ಟಿಸ್. ಅದಕ್ಕೆ ಮೀರಿ ನಾವು ಹೋಗ್ಲಿ. ರಿಸರ್ವೇಷನ್ ಈಸ್ ಓನ್ಲಿ ಅನ್ ಅಯೋಟಾ ಆಫ್ ಸೋಷಿಯಲ್ ಜಸ್ಟಿಸ್. ಸಾಮಾಜಿಕ ನ್ಯಾಯದ ಒಂದು ಸಣ್ಣ ಅಣು ಮೀಸಲಾತಿ. ಮೀಸಲಾತಿನೇ ಸಾಮಾಜಿಕ ನ್ಯಾಯ ಅಲ್ಲ. ಸಾಮಾಜಿಕ ನ್ಯಾಯ ಅಂದರೆ ಮೀಸಲಾತಿ ಮಾತ್ರ ಅಲ್ಲ. ಮಹಿಳೆಯರ ಹಿತ, ವೃದ್ಧರ ಹಿತ, ಕೃಷಿಕರ ಹಿತ, ಕಾರ್ಮಿಕರ ಹಿತ ಇವೆಲ್ಲ ಸಂವಿಧಾನದ ಸಾಮಾಜಿಕ ನ್ಯಾಯದ ವ್ಯಾಪ್ತಿಗೆ ಒಳಪಡೋದಿಲ್ವಾ? ಈ ರೀತಿ ನಾನು ಹೇಳ್ತಾ ಹೋದರೆ ಅನೇಕ ವಿಚಾರಗಳಿವೆ. ಒಟ್ಟಾರೆ ಸಂವಿಧಾನವನ್ನು ನಾವು ಒಪ್ಪಿರ್ತಕ್ಕಂಥ ಜನರಲ್ಲೂ ಕೂಡ ಅನೇಕ ಗೊಂದಲಗಳಿವೆ. ಇವು ನಿವಾರಣೆ ಆಗಬೇಕು. ನಿಮ್ಮ ಮನಸ್ಸಿನಲ್ಲಿ ಅದು ನಿವಾರಣೆ ಆಗದೇ ಇದ್ದರೆ ನೀವು ಜನರ ಮುಂದೆ ಹೋಗಿ ಏನು ಹೇಳಬಲ್ಲರು? ಆ ಒಂದು ಪ್ರಯತ್ನ ಇಂತಹ ಕಾರ್ಯಗಾರಗಳೆಲ್ಲ ಆಗಬೇಕು. ಆ ಉದ್ದೇಶದಿಂದ ಈ ಕಾರ್ಯ. ಇದೇ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರೋದೇನು ಅಂತಂದರೆ, ನಾನು 25 ವರ್ಷಗಳ ಕಾಲ ಬೆಂಗಳೂರು ಶಹರ್ನಲ್ಲಿ ವಕೀಲನಾಗಿ ಕೆಲಸ ಮಾಡಿದೆ. 10 ವರ್ಷಗಳ ಕಾಲ ಸುಮಾರು ನಾನು ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದೆ. ಈಗ 11ನೇ ವರ್ಷ ಆಗಿದೆ ನಾನು ನಿವೃತ್ತಿಯಾಗಿ. ಈ ಹಿಂದೆ ಮತ್ತು ಈಗ ಕೂಡ ನಾನು ಸಾಮಾಜಿಕ ಜೀವನದಲ್ಲಿದ್ದೀನಿ, ಜನರ ಜೊತೆ ಇದ್ದೀನಿ. ದಿನ ಬೆಳಗಾದರೆ 10 ಪ್ರಶ್ನೆಗಳು ನಮ್ಮ ಮುಂದೆ ಬರ್ತವೆ. ಒಂದೊಂದು ದಿವಸನೂ ಒಂದು ಹೊಸ ಪ್ರಶ್ನೆ ಬರ್ತಾಯಿದೆ. ಈ ಪ್ರಶ್ನೆಗಳಿಗೆ ಸರಿಯಾದಂತಹ ನಾವು ಉತ್ತರನ ಎಲ್ಲಿ ಕಂಡುಹಿಡಬೇಕು ಅಂದರೆ, ಸ್ನೇಹಿತರೆ, ಯಾರು ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿರ್ತಾರೋ ಅವರಿಗೆ ಯಾವುದೇ ಗೊಂದಲ ಇರೋದಿಲ್ಲ. ಅವರು ಎಲ್ಲ ಸಂಕಷ್ಟ, ಕ್ಲಿಷ್ಟವಾದ, ದ್ವಂದ್ವ ಇರತಕ್ಕಂಥ ಸಂದರ್ಭಗಳಲ್ಲೂ ಒಂದು ಖಚಿತವಾದ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಅದು ಸಾಧ್ಯ ನಿಮ್ಮ ಕೈಯಲ್ಲಿ ಆಗಬೇಕು ಅಂತ ಅನ್ನೋದಾದರೆ ನೀವು ಸಂವಿಧಾನನ ಸರಿಯಾದ ರೀತಿ ಅರ್ಥೈಸ್ಕೋಬೇಕು. ಹಾಗಾಗಿ ನಮ್ಮ ನ್ಯಾಯಾಧೀಶರಿಗೆ ಉಪನ್ಯಾಸ ಮಾಡಬೇಕಾದ್ರೆ, ನಾನು ಅವ್ರ ಕ್ಲಾಸಸ್ ತಗೋಬೇಕಾದ್ರೆ ಹೇಳ್ತಾ ಇದ್ದೆ, ಪ್ರತಿಯೊಬ್ಬ ನ್ಯಾಯಾಧೀಶನು ಪ್ರತಿ ದಿವಸ ತಾನು ಬರೆದಂಥ ಜಡ್ಜ್ಮೆಂಟನ್ನು ತಾನೇ ಒಂದು ಪರೀಕ್ಷೆಗೆ ಒಳಪಡಿಸ್ಕೋಬೇಕು. ಏನು ಪರೀಕ್ಷೆಗೆ ಒಳಪಡಿಸ್ಬೇಕು? ವೆದರ್ ಮೈ ಜಡ್ಜ್ಮೆಂಟ್ ಈಸ್ ಡೆಮೋಕ್ರೆಟಿಕ್ ಆರ್ ಅನ್ಡೆಮೋಕ್ರೆಟಿಕ್, ವೆದರ್ ಮೈ ಜಡ್ಜ್ಮೆಂಟ್ ಈಸ್ ಇನ್ ಫೇವರ್ ಆಫ್ ಸೆಕ್ಯುಲರಿಸಮ್ ಆರ್ ನಾನ್ ಸೆಕ್ಯುಲರಿಸಮ್, ವೆದರ್ ಮೈ ಜಡ್ಜ್ಮೆಂಟ್ ಈಸ್ ಇನ್ ಫೇವರ್ ಆಫ್ ಸೋಷಿಯಲ್ ಜಸ್ಟಿಸ್ ಆರ್ ಆಂಟಿ ಸೋಷಿಯಲ್ ಜಸ್ಟಿಸ್. ಈ ಪರೀಕ್ಷೆಯಲ್ಲಿ ಒಬ್ಬ ನ್ಯಾಯಾಧೀಶ ಪಾಸ್ ಆದರೆ ಸುಪ್ರೀಂ ಕೋರ್ಟ್ವರೆಗೂ ಅಪೀಲ್ಡ್ ಆಗುತ್ತೆ ರೀ. ಅದು ಅಷ್ಟು ಮಾತ್ರ ಅಲ್ಲ, ಜನರೇಷನ್ಸ್ ಆ ತೀರ್ಪು ಜನರನ್ನು ಬೈಂಡ್ ಮಾಡಿರುತ್ತೆ. ಹಾಗಾಗಿ ನೀವು ಇಂತಹ ಸಮಾಜದಲ್ಲಿ ದಿನ ಬೆಳಗಾದರೆ ಕಷ್ಟದ ಪರಿಸ್ಥಿತಿ, ಕಾನ್ಫ್ಲಿಕ್ಟಿಂಗ್ ಸಿಚುಯೇಷನ್, ಕಾಂಟ್ರಡಿಕ್ಟರಿ ಸಿಚುಯೇಷನ್ಸ್ ಬಂದಾಗ ಯಾರನ್ನೂ ಕೇಳದೆ ನೀವು ಸ್ಪಷ್ಟವಾದಂಥ ಒಂದು ನಿಲುವು ತಗೊಳ್ಳೋದಕ್ಕೆ ಸಾಧ್ಯ ಆಗಬೇಕಾದ್ರೆ ನೀವು ಸಂವಿಧಾನನ ಓದಬೇಕು, ಅರ್ಥ ಮಾಡಬೇಕು. ಆ ದಿಕ್ಕಿನಲ್ಲಿ ನೀವು ಮುಂದುವರೆದರೆ ನಿಮಗೆ ಯಾವುದೇ ಗೊಂದಲ ಇರುತ್ತೆ. ನಾನು ಮಾವಳ್ಳಿ ಶಂಕರ್ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಅಲ್ಲಿ ಪ್ರಾರಂಭದಲ್ಲೇ ಒಂದು ಪ್ರಶ್ನೆ ಬಂತು. ಏನು ಅಂತಂತಂದರೆ, ಸರ್ ನಮ್ಮ ಅಧ್ಯಕ್ಷರು ಇಂಥವ್ರಿಗೆ ಒಂದು ಪ್ರಾರಂಭದಲ್ಲಿ ಸ್ವಾಗತ ಗೀತೆ ಆಡಿ ಅಂತ ಹೇಳಿದ್ದೆ. ನಮ್ಮ ಕಾರ್ಯದರ್ಶಿಯವರು ಇಂಥವ್ರಿಗೆ ಹೇಳಿದ್ದೆ. ಈಗ ಅವ್ರು ಆಡಬೇಕಾ ಇವ್ರು ಆಡಬೇಕಾ ನೀವು ತೋರಿಪು ಕೊಡಿ ಅಂತ ನಾನು ಗೆಸ್ಟಲ್ಲಿ ನನಗೆ ಕೇಳಿದ್ರು. ಇಟ್ ಟುಕ್ ಮಿ ಓನ್ಲಿ 1 ಸೆಕೆಂಡ್ ಟು ಡಿಸೈಡ್. ನಾನು ಕೇಳಿದೆ, ಇಬ್ಬರು ಗಂಡಸ್ರ ಇಬ್ಬರು ಹೆಂಗಸ್ರ ಅಂದೆ. ಇಲ್ಲ ಸರ್, ಒಬ್ಬರು ಹೆಂಗಸರು ಒಬ್ಬರು ಗಂಡಸರು. ಜನ ಈ ಸೈಡ್ ಫಸ್ಟ್ ಹೆಂಗಸರು, ಆಮೇಲೆ ಗಂಡಸರು.
ಯಾಕೆ ಅಂತಂದರೆ ಶತಮಾನಗಳ ಕಾಲ ಈ ದೇಶದಲ್ಲಿ ಮಹಿಳೆಯರನ್ನು ನಾವು 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಆ ಕಡೆನೂ ಒಬ್ಬ ಪ್ರೆಸಿಡೆಂಟ್ ಹೇಳಿದ್ದಾರೆ, ಈ ಕಡೆನೂ ಒಬ್ಬ ಸೆಕ್ರೆಟರಿ ಹೇಳಿದ್ದಾರೆ, ಒಬ್ಬರು ಹೆಣ್ಣು ಒಬ್ಬರು ಗಂಡು. ಬ್ಯಾಲೆನ್ಸ್ ಆಫ್ ಜಸ್ಟಿಸ್ ಯಾವ ಕಡೆ ಟಿಲ್ಟ್ ಆಗಬೇಕು? ಮಹಿಳಾ ಕಡೆ ಟಿಲ್ಟ್. ಇದು ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ಮೈ ಕಾನ್ಸ್ಟಿಟ್ಯೂಷನಲ್ ಅಂಡರ್ಸ್ಟ್ಯಾಂಡಿಂಗ್. ಮೊನ್ನೆ ನಡೆದಂಥ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟೆ. ಈ ಥರ ನೂರಾರು ಎಕ್ಸಾಂಪಲ್ಸ್ ನಿಮ್ಮ ಮುಂದೆ ದಿನಾಲು ಬರ್ತವೆ. ನೀವು ಸರಿಯಾದ ಉತ್ತರ ಎಲ್ಲಿ ಕಂಡುಹಿಡ್ಕೋಬೇಕು ಅಂದರೆ ಇಲ್ಲಿ ಹಾಗಾಗಿ ಇದರ ಉದ್ದೇಶ ಇದು. ದಯವಿಟ್ಟು ಈ ಲೈನ್ನಲ್ಲಿ ನೀವು ಮುಂದುವರೆದ್ರೆ ನೀವು ಜನರಿಗೆ ನಿಜವಾದಂಥ ಒಂದು ಲೀಡರ್ಶಿಪ್ ಕೊಡಿ. ಈ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ನಾವು ವಿಚಾರ ಗೊತ್ತಿಲ್ಲದೆ ಭಾಷಣ ಮಾಡೋಕ್ಕಾಗಲ್ಲ. ನನ್ನ ವಿದ್ಯಾರ್ಥಿ ಜೀವನದಿಂದ ನಾನು ಎಷ್ಟು ಸಾವಿರ ಭಾಷಣಗಳು ಮಾಡಿರ್ಬೋದು. ಅಷ್ಟಾದರೂ ಇವತ್ತು ನಿಮಗೆ ಭಾಷಣ ಮಾಡೋಕ್ಕೆ ನಾನು ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ. ಯಾರು ಯಾವುದೇ ವಿಚಾರದ ಬಗ್ಗೆ ವಿಚಾರ ಮಂಡಿಸಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಿ ಪ್ರಿಪೇರ್ ಮಾಡಿಕೊಳ್ಳೋದಿಲ್ವೋ ಅವ್ರು ಬೊಗಳೆ ಹೊಡಿತಾರ್ರಿ, ಹೇಳಿದ್ದನ್ನೇ ಹೇಳ್ತಾ ಇರ್ತಾರ್ರಿ, ನಿಮ್ಗೆ ಅರ್ಥವಾಗದೆ ರೀತಿಯಲ್ಲಿ ಹೇಳ್ತಾ ಇರ್ತಾರ್ರಿ. ಇದು ಬಹಳ ಮುಖ್ಯ. ಪ್ರತಿ ಸ್ಟೇಜ್ನಲ್ಲಿ, ಪ್ರತಿ ಏಜ್ನಲ್ಲಿ, ಪ್ರತಿ ಫೋರಮ್ನಲ್ಲಿ ನೀವು ಮೈಂಡ್ನಲ್ಲಿ ನೀವು ವರ್ಕ್ ಮಾಡ್ಕೋಬೇಕು. ಈ ರೀತಿ ಸಿನಾಪ್ಸಿಸ್ಸೇ ಬರ್ಕೋಬೇಕು ಅಂತಿಲ್ಲ, ನಿಮ್ಮ ಮೈಂಡ್ನಲ್ಲಿ ನೀವು ವರ್ಕ್, ಆ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ನೀವೊಂದು ಉತ್ತಮವಾದ. ಹಾಗಾಗಿ ನೀವು ಹಾರ್ಡ್ ವರ್ಕ್ಗೆ ನೀವು ಮಾಡೋದಕ್ಕಿಂತ, ಈ ಪ್ರಿಪ್ರೇಷನ್ ಮಾಡೋದಕ್ಕಿಂತ ಮುಂಚೆ ನೀವು ಕೇಳಬೇಕು, ಓದಬೇಕು. ಒಂದು ದಿವಸಕ್ಕೆ ನೀವು 10 ಪೇಜ್ ಕ್ಲಾಸಿಕ್ಸ್ ಓದಿದರೆ 1 ತಿಂಗಳಿಗೆ 300 ಪೇಜ್ ಓದ್ಬೋದು. 1 ವರ್ಷಕ್ಕೆ 3600 ಪೇಜ್ ಹೋಗ್ಬೋದು. 10 ವರ್ಷದಲ್ಲಿ 36,000 ಪೇಜ್ಗಳು ಓದ್ಬೋದು. ಯಾವ ವ್ಯಕ್ತಿ 36,000 ಪೇಜ್ಗಳ ಕ್ಲಾಸಿಕ್ ಓದಿರ್ತಾನೋ ಅವನು ನಾಲೆಡ್ಜ್ ಬ್ಯಾಂಕ್. ಈ ಬ್ಯಾಂಕನ್ನು ಖಾಲಿ ಇಟ್ಕೊಂಡು ನೀವು ಹೋದರೆ ಜನರ ಮುದ್ದೆ ನಿಮ್ಮನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ ಹೇಳಿ? ಹಾಗಾಗಿ ನಿಮ್ಮ ಮನೆಯಲ್ಲೇ ನೀವು ಒಂದಷ್ಟು ಸಣ್ಣದಾದಂಥ ಲೈಬ್ರರಿಯನ್ನು ಕಟ್ಕೋಬೇಕು. ಪ್ರತಿ ದಿವಸ ಒಂದಷ್ಟು ನ್ಯೂಸ್ ಕೇಳಬೇಕು, ಪೇಪರ್ಸ್ ಓದಬೇಕು, ಮ್ಯಾಗ್ಝೈನ್ಸ್ ಓದಬೇಕು, ಇಂಥ ಮಹನೀಯರು ಮಾತಾಡಿದ್ದನ್ನು ಕೇಳಬೇಕು. ಎಲ್ಲೆಲ್ಲಿ ಸಮಯ ಸಿಗುತ್ತೋ ನೀವು ಹೋಗಿ ಹೆಚ್ಚು ಕೇಳೋದ್ರ ಮುಖಾಂತರ, ಹೆಚ್ಚು ಓದೋದ್ರ ಮುಖಾಂತರ ಈ ರೀತಿ ವಿಚಾರ ಸಂಗ್ರಹ ಮಾಡಿದರೆ ಮಾತ್ರ ನೀವು ಜನರ ಮುಂದೆ ಹೋಗಿ ಒಂದು ಪ್ರಾಪರ್ ಪ್ರೆಸೆಂಟೇಷನ್ ಮಾಡೋದು. ಹಾಗಾಗಿ ಸಂಘಟಕರು ನನಗೆ ಹೇಳಿದರು, ಸರ್ ಭಾಷಣ ಮಾಡೋ ಕಲೆ ಬಗ್ಗೆ ನೀವೊಂದು ಲೇಖನ ಬರ್ಕೊಡಿ ಅಂತಾರೆ. ನಾನು ಬರೆದಿದ್ದೀನಿ, ಅದು ನಿಮ್ಗೆ ಎಲ್ಲ ಕೊಟ್ಟಿದ್ದಾರೆ, ಆ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ಹಾಗಾಗಿ ನಾನು ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಹೆಚ್ಚು ಹೇಳೋಕ್ಕೆ ಹೋಗೋದು. ಆದರೆ ಒಂದು 2-3 ವಿಚಾರಗಳನ್ನು ನಿಮ್ಗೆ ಹೇಳಬೇಕು. ನಾನು 1971ರಲ್ಲಿ ಬೆಂಗಳೂರಿನಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಇದ್ಕೊಂಡು ಡಿಗ್ರಿ ಓದ್ತಾ ಇದ್ದೆ. ಹಾಸ್ಟೆಲ್ನಲ್ಲಿ ಡಿಬೇಟರ್ ಸೆಲೆಕ್ಷನ್, ಅವಾಗ ಇಂಟರ್ ಹಾಸ್ಟೆಲ್ ಡಿಬೇಟ್ಸ್ ನಡೀತಾ ಇತ್ತು. ನಮ್ಮ ಹಾಸ್ಟೆಲಿಂದ ಯಾರನ್ನ ಕಳಿಸ್ಬೇಕು ಅಂತಂದರೆ ಅದಕ್ಕೊಂದು ಸೆಲೆಕ್ಷನ್. ನಾನು ಅದರಲ್ಲಿ ಭಾಗವಹಿಸಿದೆ. ಅರ್ಧಕ್ಕೆ ನಿಂತೋಯ್ತು ರೀ ನನ್ನ ಭಾಷಣ, ಪೂರ್ತಿ ಆಗಲಿಲ್ಲ. ನಾನು ಕೊಟ್ಟಿದ್ದೆ 4 ನಿಮಿಷ, 2 ನಿಮಿಷಕ್ಕೆ ಮುಗ್ದೋಯ್ತು. ಆಮೇಲೆ ಮಾತೇ ಬರಲಿಲ್ಲ. ಅದಕ್ಕೆ ಕಾರಣ ಒಂದು ಸ್ಟೇಜ್ ಫಿಯರ್, 2ನೇದು ಮಾಹಿತಿ ಕೊರತೆ. ಹಾಗಾಗಿ ನಿಮಗೆ ಸ್ಟೇಜ್ ಫಿಯರ್ ಹೋಗಬೇಕು ಅಂತ ಅನ್ನೋದಾದರೆ ಮೊದಲು ನಿಮ್ಮ ಪ್ರಿಪರೇಷನ್ ಚೆನ್ನಾಗಿರಬೇಕು. 2ನೇದು ಮಾಡಿರ್ತಕ್ಕಂಥ ಪ್ರಿಪರೇಷನನ್ನು 4 ಮಿನಿಟ್ಗೆ ಎಡಿಟ್ ಮಾಡ್ಕೋಬೇಕು, 20 ನಿಮಿಷಕ್ಕೆ ಎಡಿಟ್ ಮಾಡ್ಕೋಬೇಕು, ಅರ್ಧ ಗಂಟೆಗೆ ಎಡಿಟ್ ಮಾಡ್ಕೋಬೇಕು, 1 ಗಂಟೆ ಅಂದರೆ 1 ಗಂಟೆಗೆ. ಅನೇಕ ಜನ ಭಾಷಣಕಾರರು ನಾನು ಕೇಳಿದ್ದೀನಿ, ಟೈಮ್ ಸಾಕಾಗಲಿಲ್ಲ, ಟೈಮ್ ಸಾಕಾಗಲಿಲ್ಲ. ಯಾಕೆ ಸಾಕಾಗಲ್ಲ ಅಂತೆ, ಗೊತ್ತಿರೋ ವಿಚಾರನ 5 ನಿಮಿಷದಲ್ಲೂ ಹೇಳೋಕ್ಕೆ ಸಾಧ್ಯ ಇದೆ, 10 ನಿಮಿಷದಲ್ಲೂ ಹೇಳೋಕ್ಕೆ ಸಾಧ್ಯ ಇದೆ, 1 ಗಂಟೆನಲ್ಲೂ ಹೇಳೋಕ್ಕೆ ಸಾಧ್ಯ. 2ನೇದು ನಾವು ಎಡಿಟ್ ಮಾಡ್ಕೊಳ್ಳೋದ್ರ ಜೊತೆಗೆ ರಿಹಾರ್ಸಲ್ ಮಾಡ್ಕೋಬೇಕು. ನಾನು ಜಡ್ಜ್ ಆಗೋವರೆಗೂ 2004ರಲ್ಲಿ ನಾನು ಜಡ್ಜ್ ಆಗೋವರೆಗೂ ನನ್ನ ಭಾಷಣನ ನಾನೇ ರಿಹಾರ್ಸಲ್ ಮಾಡ್ಕೊಳ್ತಾ ಇದ್ದೆ. ತಲಗಟ್ಪುರದ ಹತ್ರ ವಜ್ರಮುನೇಶ್ವರ ದೇವಸ್ಥಾನ ಅಂತ ಒಂದಿದೆ. ನಾನು
ಆ ಮುಂಚಿನ ದಿವಸ ಆ ಕಾಡಿಗೆ ಹೋಗಿ ಒಬ್ಬನೇ ನಿಂತ್ಕೊಂಡಿದ್ದು ಕಲ್ಲ ಮೇಲೆ ನಾನೇ ಭಾಷಣ ಮಾಡೋದು. ನನ್ನ ಎದುರಿಗೆ ಆಡಿಯನ್ಸ್ ಯಾರು ಅಂದರೆ ಗಿಡ ಟೈಮ್ ಇಟ್ಕೊಂಡು ನಾನು ಭಾಷಣ ಮಾಡ್ತಾಯಿದ್ದೆ. ರಿಹಾರ್ಸಲ್ ಮಾಡಿಕೊಂಡ್ರೆ ಇನ್ನೊಂದಷ್ಟು ಕಡಿಮೆ. ಬಂದಂಥ ಎಲ್ಲ ಅವಕಾಶಗಳನ್ನು ನೀವು ಉಪಯೋಗಿಸ್ಕೊಂಡ್ರೆ ಆವಾಗ ನಿಮ್ಗೆ ಸ್ಟೇಜ್ ಫಿಯರ್ ಅನ್ನೋದೇ ಇರೋದಿಲ್ಲ. ಪ್ರಿಪರೇಷನ್, ಎಡಿಟಿಂಗ್, ರಿಹಾರ್ಸಲ್ ಆ್ಯಂಡ್ ಎಕ್ಸ್ಪ್ಲಾಯ್ಟಿಂಗ್ ಎವ್ರಿ ಆಪರ್ಚುನಿಟಿ. ಬಂದಂಥ ಅವಕಾಶಗಳನ್ನು ನಾವು ಸದ್ಬಳಕೆ ಮಾಡಬೇಕು. ಈ ಮುಖಾಂತರ ನೀವು ಪ್ರಾಕ್ಟೀಸ್ ಮಾಡಿದರೆ ವೆರಿ ಶಾರ್ಟ್ ಟೈಮ್ನಲ್ಲಿ ನೀವು ಸ್ಟೇಜ್ ಫಿಯರನ್ನು ಕಳ್ಕೊಬೋದು. ಈ ಸ್ಟೇಜ್ ಫಿಯರ್ ಜೊತೆಗೆ ನಾವು ಕಮ್ಯುನಿಕೇಷನ್ ಮಾಡಿದರೆ ಜನರನ್ನು ನಿಮ್ಮ ಮಾತುಗಳಿಂದ ಗಂಟೆಗಟ್ಟಲೆ ಸೆರೆ ಹಿಡಿದು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೀವು ಸ್ವಲ್ಪ ಹಾಸ್ಯನ ಬೆರೆಸಬೇಕಾಗತ್ತೆ. ಹಾಸ್ಯಕ್ಕಾಗಿ ಹಾಸ್ಯ ಬರಬಾರ್ದು. ಹಾಸ್ಯಕ್ಕೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ಹಾಸ್ಯ ಬರಬೇಕು. ಹಾಸ್ಯದಿಂದ ಒಂದು ಮೆಸೇಜ್ ಹೋಗಬೇಕು. ಅದು ನಾನು ಕಲ್ತಿದ್ದು ಯಾವಾಗ ಅಂದರೆ, ನಾನು 77ರಲ್ಲಿ LLB ಪಾಸ್ ಮಾಡಿದ ಎನ್ರೋಲ್ ಆದೆ. 3 ತಿಂಗಳಿಗೆ ನಮ್ಮ ಪ್ರಿನ್ಸಿಪಾಲ್ ಕರೆಸಿ ಬನ್ನಿ ಸಾರ್ ಅಂತ ಕರೆದ್ರು. ನನಗೆ ಏನೋಲೋ ಅಂತ ಇದ್ದವರು. ಅವತ್ತು ನಾನು ಕರೆದು ರಜಪ್ಪವ್ರ ಕರೆದು ಬನ್ನಿ ಸಾರ್ ಅಂತಂದು. ಇದೇನಪ್ಪ ಅನ್ನೋರು, ಏನು ಫೀಸ್ ಬಾಕಿ ಇದೆಯೋ ಏನೋ ನನಗೆ ಈ ಪ್ರಿನ್ಸಿಪಾಲ್ ನನ್ನ ಮನಸ್ಸಿನಲ್ಲಿ ಅದು ಡ್ರಾ ತೆಗೆದು ನನಗೊಂದು ಅಪಾಯಿಂಟ್ಮೆಂಟ್ ಕಾರ್ಡ್ ಕೊಟ್ಟು, ನೀವು ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಕೆಲಸ ಮಾಡಿ. ಆಗ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ನಾನು ಪ್ರತಿ ದಿವಸ ಕಾನ್ಷಿಯಸ್ ಆಗಿ ಒಂದು ಹ್ಯೂಮರನ್ನು ಕಲ್ತ್ಕೊಂಡು ಹೋಗ್ತಾಯಿದ್ದೆ. ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಕಾಂಟ್ರಾಕ್ಟ್ ಲಾ ಮಾಡ್ತಿದ್ದೆ ನಾನು. ಕಾಂಟ್ರಾಕ್ಟ್ನಲ್ಲಿ ಲಾನಲ್ಲಿ ಒಂದು ಪ್ರಿನ್ಸಿಪಲ್ ಬರುತ್ತೆ. ಒಂದು ಕಾಂಟ್ರಾಕ್ಟ್ ಸರಿಯಾಗಿ ಆಗಿದೆಯಾ ಇಲ್ಲವಾ ಅನ್ನೋದಕ್ಕೆ ಕಾನ್ಷಿಯಸ್ ಆ್ಯಡ್ ಇಡಮ್ ಅಂತಂದರೆ ದೇರ್ ಮಸ್ಟ್ ಬಿ ಮೀಟಿಂಗ್ ಆಫ್ ಮೈಂಡ್ಸ್. ಈಗ ನನ್ನಲ್ಲಿ 2 ಪೆನ್ ಇದೆ. ನಾನು ಒಂದು ಪೆನ್ ಮಾರಬೇಕು ಅಂತಿದ್ದೀನಿ. ಶಂಕರ್ ತಗೊಳ್ತೀರಾ ನೀವು? ಇಲ್ಲ. ಸತೀಶ್ ನೀನು ತಗೊಳ್ಳಲ್ವಾ? ಅಯ್ಯೋ ನನ್ನ ಪೆನ್ ರೀ, ಇದು ಮಾರ್ತಾ ಇದ್ದೀನಿ, ನೀವ್ಯಾರು ತಗೊಳ್ತೀರಾ? ಏನಪ್ಪ ರಾಜಶೇಖರ್, ಎಷ್ಟು ಕೊಡ್ತೀರಾ? ಆಯ್ತು, ಕೊಟ್ಟೆ, ತಗೊಳ್ಳಿ. ಇದೆಲ್ಲ ನಾನು ಕೊಡ್ತೀನಿ ಇಂದ, ನಾನು ಇದು ಮಾರ್ತೀನಿ, ನೀನೇನು ಅಂದ್ಕೊಂಡಿದ್ಯಾ ಇದು ಕೊಡ್ತೀನಿ ಅಂತ. ನಾನು ಮಾಡಬೇಕು ಅನ್ನೋದು ಇದು. ನಮ್ಮಿಬ್ಬರ ಮೈಂಡಲ್ಲಿ ಬಿಸ್ನೆಸ್ ಆಯಿತು, ಆದರೆ ದೇರ್ ಈಸ್ ನೋ ಮೀಟಿಂಗ್ ಆಫ್ ಮೈಂಡ್ಸ್. ಈ ಪೆನ್ ಕೊಂಡ್ಕೋಬೇಕಾ, ಈ ಪೆನ್ ಕೊಂಡ್ಬೇಕಾ, ಇದು ಮಾರಬೇಕಾ, ಇದು ಮಾರಬೇಕಂತ ನಮ್ಮಿಬ್ಬರಲ್ಲಿ ಮೀಟಿಂಗ್ ಪಾಯಿಂಟ್ ಇದೆ. ಇಷ್ಟು ಹೇಳಿದ್ರೆ ಸಾಲದು, ಮಕ್ಕಳಿಗೆ ಇನ್ನೂ ಸ್ವಲ್ಪ ಖುಷಿ ಆಗಬೇಕಲ್ಲ. ಅದಕ್ಕೆ ನಾನೊಂದು ಎಕ್ಸಾಂಪಲ್ ತಗೊಂಡೆ. ಮೆಜೆಸ್ಟಿಕ್ನಲ್ಲಿ ಎಲೈಟ್ ಹೋಟ್ಲ್ ಇತ್ತು, ಗೊತ್ತಾ ನಿಮಗೆ? ಮೇಲ್ಗಡೆ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತು, ಗೊತ್ತಾ? ಗೊತ್ತು. ರಾತ್ರಿ 10 ಗಂಟೆ ಆಗಿದೆ. ಮೇಲ್ಗಡೆಯಿಂದ ಒಬ್ಬ ಬಂದ ಪ್ಯಾಸೆಂಜರ್, ಆಟೋ ನಿಲ್ಲಿಸ್, ನಡಿ ಅಂದ. ಆಟೋ ನಡೀತು. ಅವನು ವಿಶ್ವೇಶ್ವರ ಸರ್ಕಲ್ಗೆ ಬಂದ. ಸರ್ ಮನೆ ಎಲ್ಲಿ ಅಂದ. ಮನೆ ನಡೆಯೋ ಅಂತಂದರೆ ಮನೆ ಎಲ್ಲಿ ಅಂತ. ಇದು ಒಳ್ಳೆ ರಾಮಾಯಣ. ಅವನು ವಿಶ್ವೇಶ್ವರ ವಿವಿಪುರಂ ಸರ್ಕಲನ್ನು 3 ರೌಂಡ್ ಆಗಿಬಿಟ್ಟು ಆ ಸತ್ಯನಾರಾಯಣ ಸ್ವಾಮಿ ಟೆಂಪಲ್ ಮುಂದೆ ಈ ಆಟೋ ಸರ್ ಮನೆ ಬಂತು ಅಂದ. ಎಷ್ಟಾಯಿತು ಅಂದರೆ 20 ರೂಪಾಯಿ ಕೊಟ್ಬಿಟ್ಟು ಹೊರಟು. ಎಲ್ಲಿ ಹೋಗಬೇಕು ಅಂತ ಅವನು ಹೇಳಲಿಲ್ಲ, ಎಲ್ಲಿಗೆ ಹೋಗಬೇಕು ಅಂತ ಡ್ರೈವರ್ ಕೇಳಲಿಲ್ಲ. ದೇರ್ ಈಸ್ ನೋ ಮೀಟಿಂಗ್ ಆಫ್ ಮೈಂಡ್ಸ್. ನೋಡಿ, 2ನೇ ಉದಾಹರಣೆ ಕೊಟ್ಟಾಗ ಜನರಿಗೆ ಏನು ಖುಷಿ ಮಾತ್ರ. ಇಲ್ಲಿ ಹಾಸ್ಯನೂ ಬಂತು, ಹಾಸ್ಯದ ಜೊತೆಯಲ್ಲಿ ಒಂದು ವಿಚಾರನೂ ಬಂತು, ಒಂದು ಸಂದೇಶ ಹೋಯ್ತು. ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಅದೇ ರೀತಿ ನಾವು ಕೆಲವು ಸಂದರ್ಭಗಳಲ್ಲಿ ನಾವು ಕೆಲವು ವಿಚಾರಗಳನ್ನು ನೆರೇಟ್ ಮಾಡೋಕ್ಕಾಗಲ್ಲ, ಅದನ್ನು ಕಥೆಗಳ ಮುಖಾಂತರ ಹೇಳಬೇಕು. ಅದಕ್ಕೆ ನನಗೆ ಒಂದು ಸಲ ಇದು ಭಾಳ ಚೆನ್ನಾಗಿ ಅನುಭವ ಆಯಿತು. ಈ ಕಥೆಗಳು ನಿಮ್ಗೆ ಬೇರೆ ಬೇರೆ ಎಲ್ಲ ಕಡೆ. ನಮ್ಮಲ್ಲಿ ಸಿರಿಯಾಕ್ ಜೋಸೆಫ್ ಅಂತ ಒಬ್ಬ ಚೀಫ್ ಜಸ್ಟಿಸ್ ಇದ್ರು, ಕೇಳಿದ್ದೀರಾ ಮೇಡಮ್? ಅವರು ಚೀಫ್ ಜಸ್ಟಿಸ್ ಆಗಿದ್ದಾಗ ನಾನು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಗಿದ್ದೆ. ನಾನು ಅವ್ರನ್ನ ಇನ್ವೈಟ್ ಮಾಡಿದೆ, ಬಂದರು. 2 ದಿವಸ 4-5 ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಬಂದು. ಅದಾದ 1 ವಾರಕ್ಕೆ ಅವ್ರಿಗೆ ಫೋಟೋಸ್ ಕೊಡೋಣ ಅಂತ ಹೋದೆ. ಆಗ ಅವ್ರು ನನ್ನ ಪ್ರಶ್ನೆ ಕೇಳಿದೆ, ಚೀಫ್ ನೀವು ಪ್ರತಿ ಭಾಷಣದಲ್ಲಿ ಕಥೆಗಳನ್ನು ಬಳಸ್ತೀರಾ, ಇದು ಹೆಂಗೆ ಸಾಧ್ಯ ಅಂತ. ಆಗ ಅವ್ರು ಹೇಳಿದ್ರು, ಬ್ರದರ್, ನಾನೊಬ್ಬ ಕ್ಯಾಥಲಿಕ್ ಕ್ರಿಶ್ಚಿಯನ್. ಐ ಆಮ್ ಎ ಬಿಲವರ್ ಆಫ್ ಜೀಸಸ್ ಕ್ರೈಸ್ಟ್. ಜೀಸಸ್ ಕ್ರೈಸ್ಟು
ತನ್ನ ಎಲ್ಲ ವಿಚಾರಗಳನ್ನು ಕಥೆಗಳ ಮುಖಾಂತರ ಹೇಳಿದ್ದಾರೆ. ಅವರು ಉಪನ್ಯಾಸಗಳನ್ನ ಹೇಳಲಿಲ್ಲ. He didn't give long lectures. He conveyed his message in the form of small stories. ನಾನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೆಲವು ಸಂದರ್ಭಗಳಿಗೆ ಚೀಫ್ ಕಥೆಗಳಿರ್ತವೆ, ಎಲ್ಲ ಸಂದರ್ಭಗಳಿಗೂ ನೀವು ಬಳಸ್ತೀರಲ್ಲ, ಅದು ಹೆಂಗೆ ಅಂತಂದೆ. ಬ್ರದರ್, ಸಿಂಪಲ್ ಬ್ರದರ್, ಏನಂದೆ, ಇಫ್ ದೇರ್ ಆರ್ ನೋ ಸ್ಟೋರೀಸ್, ಮ್ಯಾನುಫ್ಯಾಕ್ಚರ್ ಸ್ಟೋರೀಸ್. ಇದನ್ನು ನಾನು ಮೈಗೂಡಿಸ್ಕೊಂಡೆ. ಎಲ್ಲಿ ನಮಗೆ ಒಂದು ವಿಚಾರನ ಜನರಿಗೆ ನೆರೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ, ಒಂದು ವೇಳೆ ನೆರೇಟ್ ಮಾಡಿದ್ರು ಇಟ್ ಕನ್ಸ್ಯೂಮ್ಸ್ ಲಾಟ್ ಆಫ್ ಟೈಮ್ ಅಂತ ನಿಮ್ಗೆ ಅನಿಸಿದರೆ, ಅಂಥ ಸಂದರ್ಭದಲ್ಲಿ ನೀವು ಒಂದು ಕತೆ ಮುಖಾಂತರ ಆ ಜನರಿಗೆ ಆ ಸಂದೇಶನ ಕಳಿಸ್ಬೋದು, ಆ ವಿಚಾರನ ಮುಟ್ಟಿಸ್ಬೋದು. ಈ ರೀತಿ ಹಾಸ್ಯಕ್ಕೋದಿಗೆ ಹಾಸ್ಯ ಮಾಡಬೇಡಿ, ಕತೆಗೋಸ್ಕರ ಕತೆ ಬಳಸಬೇಡಿ, ಇಂಥ ಸನ್ನಿವೇಶಗಳು ಮಾತ್ರ ಅದನ್ನು ಬಳಕೆ. ಈ ಮುಖಾಂತರ ಅನೇಕ ವಿಚಾರಗಳಿವೆ. ನಾನು ಹೇಳ್ತಾ ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ. ನನಗೆ ಕೊಟ್ಟಿರೋ ಟೈಮ್ ಮುಗೀತಾ ಇದೆ, ಆದ್ದರಿಂದ ನಾನು ಅದನ್ನು ಕ್ರಾಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಒಬ್ಬ ಜಡ್ಜೆ ಟೈಮ್ ಕ್ರಾಸ್ ಮಾಡಿಬಿಟ್ರೆ ಆಮೇಲೆ ನೀವೆಲ್ಲ ಏನು ಮಾಡಿ, ಅದು ಬೇಡ. ಇನ್ನು ಬೇಕಾದಷ್ಟಿದೆ. ಈ 2 ದಿವಸದಲ್ಲಿ ಇಂಥ ಎಲ್ಲ ಮಹನೀಯರು ಬರ್ತಾರೆ. ನಿಮ್ಮ ಒಂದು ಗಮನದಲ್ಲಿಟ್ಕೊಳ್ಳಿ, ಆಶಾ ಮೇಡಮ್ ಅವರು ನಿಮ್ಮ ಭಾಷಣನ ಕೇಳಿ, ನೋಡಪ್ಪ ನೀನು ಹಿಂಗೆ ಸರ್ತಿತ್ಕೋಬೇಕು ಅಂತಂದರೆ ಅದು ನಿನ್ನ ಒಬ್ಬನಿಗೆ ಮಾತ್ರ ಅಲ್ಲ, ಇಲ್ಲಿ ಕೂತಿರ್ತಕ್ಕಂಥ ನಿಮ್ಮೆಲ್ಲರಿಗೂ. ನೀನು ಇಂಥದ್ದು ಸರಿ ಮಾಡಿದೆ ಅಂತ ರಾಜಪ್ಪ ಅವರು ಹೇಳಿದ್ರೆ, ಎಸ್ ದಟ್ ಅಪ್ಲೈಸ್ ಟು ಆಲ್. ಅನಂತವರು ನೋಡಪ್ಪ ಇಲ್ಲಿ ನಿನ್ನ ಬಾಡಿ ಲ್ಯಾಂಗ್ವೇಜ್ ಸಾಲದು, ಇದನ್ನು ಈ ರೀತಿ ಮಾಡ್ಕೊ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಓನ್ಲಿ ಫಾರ್ ಯು ಬಟ್ ರೆಸ್ಟ್ ಆಫ್ ಆಲ್ ಆಫ್ ಅಸ್. ಈ 2 ದಿವಸಗಳಲ್ಲಿ ಇಂಥ ಮಹನೀಯರಿಂದ ನೂರಾರು ವಿಚಾರಗಳು ನಿಮ್ಗೆ ಬರ್ತವೆ. ಅವನ್ನೆಲ್ಲವನ್ನು ನೀವು ಕ್ರೋಢೀಕರಿಸಿ ಮೈಗೂಡಿಸ್ಕೊಂಡು ಆ ದಿಕ್ಕಿನಲ್ಲಿ ನೀವು ಒಬ್ಬ ದೊಡ್ಡ ಪವರ್ಫುಲ್ ಸ್ಪೀಕರ್ಸ. ಇಲ್ಲಿ ಬಹಳ ಮುಖ್ಯವಾಗಿ ಜಗತ್ತಿನಲ್ಲಿ ಸ್ನೇಹಿತರೆ, ಅರ್ಧ ಸಮಸ್ಯೆಗಳು ಕಮ್ಯುನಿಕೇಷನ್ ಗ್ಯಾಪಿಂದ. 50% ಆಫ್ ದಿ ಪ್ರಾಬ್ಲಮ್ಸ್ ಆರ್ ಬಿಕಾಸ್ ಆಫ್ ಕಮ್ಯುನಿಕೇಷನ್ ಗ್ಯಾಪ್. ಅದು ಗಂಡ ಹೆಂಡತಿ ಆಗ್ಬೋದು, ತಂದೆ ಮಕ್ಕಳಾಗ್ಬೋದು, ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಆಗ್ಬೋದು, ಜಡ್ಜ್ ಆ್ಯಂಡ್ ಲಾಯರ್ ಆಗ್ಬೋದು, ಪಬ್ಲಿಕ್ ಆ್ಯಂಡ್ ಸ್ಪೀಕರ್ ಆಗ್ಬೋದು. ಇವತ್ತು ಕೂಡ ಜಗತ್ತಿನ ಯಾರು ಲೀಡರ್ಸು ಅಂತಂದರೆ, ದಿ ಬೆಸ್ಟ್ ಕಮ್ಯುನಿಕೇಟರ್ಸ್ ಆರ್ ದಿ ಬೆಸ್ಟ್ ಲೀಡರ್ಸ್ ಇನ್ ದಿ ವರ್ಲ್ಡ್. ದಿ ಬೆಸ್ಟ್ ಕಮ್ಯುನಿಕೇಟರ್ಸ್ ಆರ್ ದಿ ಬೆಸ್ಟ್ ಲಾಯರ್ಸ್ ಇನ್ ದಿ ಕಂಟ್ರಿ. ಬೆಸ್ಟ್ ಕಮ್ಯುನಿಕೇಟರ್ಸ್ ಆರ್ ದಿ ಹೆಡ್ಸ್ ಇನ್ ಕಾರ್ಪೊರೇಟ್ ಸೆಕ್ಟರ್. ಬೆಸ್ಟ್ ಕಮ್ಯುನಿಕೇಟರ್ಸ್ ಆರ್ ದಿ ಲೀಡರ್ಸ್ ಇನ್ ಪೊಲಿಟಿಕಲ್ ಫೀಲ್ಡ್. ಇದು ನೀವು ಅರ್ಥ ಮಾಡ್ಕೋಬೇಕು. ನೀವು ಬೆಸ್ಟ್ ಸ್ಪೀಕರ್ ಅಂದರೆ ಬರೀ ಭಾಷಣ ಮಾಡೋದಲ್ಲ ರೀ. ನಮ್ಮಲ್ಲಿ ಕೆಲವು ಲಾಯರ್ಗಳಿದ್ದಾರೆ, ನನ್ನ ಮುಂದೆ ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ. ಲಾಯರ್ಗಳು ಯಾರೋ ಮಿಸ್ಟೇಕ್ ಮಾಡ್ಕೋಬೇಡಿ. ಮೈ ಲಾರ್ಡ್, ಎಸ್. ಮೈ ಲಾರ್ಡ್, ಐ ಆಮ್ ಅಪಿಯರಿಂಗ್ ಫಾರ್ ದಿ ಪಿಟಿಷನರ್. ಎಸ್ ಮೈ ಲಾರ್ಡ್, ಪಿಟಿಷನರ್ಸ್ ಕೇಸ್. ಆಯ್ತಪ್ಪ ಹೇಳು. ಮೈ ಲಾರ್ಡ್, ಪಿಟಿಷನರ್ಸ್ ಕೇಸ್ ಈಸ್ ಅಂದರೆ ಮೈ ಲಾರ್ಡ್ಗಳೇ ರೀ, ಕೇಸೇ ಇಲ್ಲ. ಹಂಗಾಗಬಾರ್ದು. ಒಂದ್ಸಲ ಮೈ ಲಾರ್ಡ್ ಅಂದರೆ ಅನ್ಬಾರ್ದು, ಅದು ಅಪ್ಪಿತಪ್ಪಿ ಅಂದ್ಬಿಟ್ರೆ ಸಾಕು. ಅದು ಬಿಟ್ಬಿಟ್ಟು ಸೆಂಟೆನ್ಸ್ಗೂ ಮೈ ಲಾರ್ಡ್, ಸೆಂಟೆನ್ಸ್ಗೂ ಮೈ ಲಾರ್ಡ್, ವರ್ಡ್ಗೂ ಮೈ. ಅದು ಯಾಕೆಂದರೆ ಕೇಸ್ ಸರಿಯಾಗಿ ಓದ್ಕೊಂಡಿರೋಲ್ಲ. ಅದಕ್ಕೆ ಹೇಳ್ತಾರೆ ಏನಂತಂದರೆ, ಹೂ ಆರ್ ದಿ ಲೀಡರ್ಸ್? ಲೀಡರ್ ಇಸ್ ಎ ಪರ್ಸನ್ ಹೂ ನೋಸ್ ದಿ ವೇ. ಅವನು ದಾರಿ ಗೊತ್ತಿರಬೇಕು, ಅಷ್ಟಿದ್ರೆ ಸಾಲದು. ಹೂ ಶೋಸ್ ದಿ ವೇ, ಸರಿದಾರಿಯನ್ನು ತೋರಿಸ್ಬೇಕು. ಅನೇಕ ಜನರಿಗೆ ಅವ್ರ ದಾರಿನೇ ಗೊತ್ತಿರೋದಿಲ್ಲ. ನೀವೇನಾದರೂ ಹೋಗಿ ಕೇಳಿದ್ರೆ ಹಿಂಗೆ ಹೋಗ್ಬಿಡು ಅಂತ, ಅವನು ಪುಂಗನೂರಿಗೆ ಹೋಗ್ಬಿಡ್ಬೇಕು. ಇನ್ನು ಕೆಲವ್ರಿಗೆ ದಾರಿ ಗೊತ್ತಿರುತ್ತೆ, ಅದನ್ನು ನಮ್ಗೆ ತೋರಿಸೋ ದಾರಿ ರಾಂಗು. ಇನ್ನು ಕೆಲವ್ರು ಇರ್ತಾರೆ, ಅವ್ರು ಹೇಳೋದೇ ದಾರಿ ಒಂದು, ತಿಳ್ಕೊಂಡಿರೋ ದಾರಿನೇ ಒಂದು, ನಮಗೆ ತೋರಿಸೋದೆ ಅದೇ. ಅವ್ರು ತೋರಿಸಿದ ದಾರಿಯಲ್ಲಿ ಬರ್. ಲೀಡರ್ ಇಸ್ ಎ ಪರ್ಸನ್ ಹೂ ನೋಸ್ ದಿ ವೇ, ಹೂ ಶೋಸ್ ದಿ ವೇ ಆ್ಯಂಡ್ ಹೂ ಗೋ ಬೈಸ್ ದಿ ವೇ. ತೋರಿಸಿದ ದಾರಿಯಲ್ಲಿ ಅವನು ಬರಬೇಕು, ಅವನು ಸರಿದಾರಿಯನ್ನು ತೋರಿಸ್ಬೇಕು. ಅವನು ಸರಿದಾರಿ ಯಾವುದು ಅಂತ ಅವನಿಗೆ ಗೊತ್ತಿರಬೇಕು. ಅಂಥವ್ರು ಮಾತ್ರ ನಮಗೆ ಲೀಡರ್ಗಳಾಗಬೇಕು. ಹಾಗಾಗಿ ನೀವು ಬರೀ ಸ್ಪೀಕರ್ಗಾಗಿ ನಮ್ಮಲ್ಲಿ ಅನೇಕ ಜನ ಒಳ್ಳೆ ನಾನು ಆಗಲೇ ಹೇಳ್ದಂಗೆ ನಿಮಗೆ 2 ಗಂಟೆ ನಗಿಸ್ತಾರ್ರಿ. ಅಟ್ ದಿ ಎಂಡ್ ಆಫ್ ದಿ ಡೇ
ಸರ್ ರಿಸರ್ವೇಷನ್ ಮುಂದುವರಿಬೇಕಾ ಬೇಡವಾ ಅಂದರೆ ಅವ್ರಿಗೆ ಉತ್ತರ ಇರೋದಿಲ್ಲ. ಕತೆಗಳು ಹೇಳ್ತಾರೆ, ದಿನಗಟ್ಟಲೆ ಕತೆ, ಇಡೀ 1-2 ಅವರ್ಸ್ ಸ್ಟೋರೀಸೇ ಹೇಳ್ತಾ ಇರ್ತಾರೆ. ಆದರೆ ಸ್ಟೋರೀಸ್ ಎಲ್ಲ ಮುಗಿದ ಮೇಲೆ ಸರ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿಗೆ ನಮ್ಮ ದೇಶದಲ್ಲಿ ಏನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂತ ಕೇಳಿ ಅವ್ರ ಕೈಯಲ್ಲಿ ಹೇಳಕ್ಕೆ. ಯಾಕೆ ಅಂತಂದರೆ ಅವ್ರ ಪರ್ಪಸ್ಸೇ ಬೇರೆ, ನಮ್ಮ ಪರ್ಪಸ್ಸೇ ಬೇರೆ. ಹಾಗಾಗಿ ನೀವು ಈ ಎಲ್ಲ ಆಯಾಮಗಳಲ್ಲಿ ನೀವು ತಯಾರಾಗಬೇಕಾಗಿದೆ. ಈ ಸಮಾಜಕ್ಕೆ ಮುಖಂಡತ್ವವನ್ನು ಕೊಡಬೇಕಾಗಿದೆ. ಆ ಮುಖಾಂತರ ಈ ಸಮಾಜನ ಸರಿದಿಕ್ಕಿಗೆ ನಾವು ಕೊಂಡೊಯ್ಯಬೇಕಾಗಿದೆ. ಆ ಪ್ರಯತ್ನದಲ್ಲಿ ಈ 2 ದಿವಸದ ವರ್ಕ್ಶಾಪು ಸಹಾಯ ಆಗುತ್ತೆ ಅಂತಾದರೆ ಸಂಘಟಕರಿಗೆ ಅದಕ್ಕಿಂತ ದೊಡ್ಡ ತೃಪ್ತಿ ಆಗಿಲ್ಲ ಮತ್ತು ಅವರಿಗೆ ಇದೊಂದು ಸಾರ್ಥಕ ಕೆಲಸ ಅಂತ ಅವರಿಗೆ ಧನ್ಯರಾಗ್ತಾರೆ. ಅಂಥ ಒಂದು ಕೆಲಸ ಈ 2 ದಿವಸಗಳಲ್ಲಿ ಆಗಲಿ. ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.